ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರುಗಳೇ, ಪತ್ರಕರ್ತರೇ, ಮಾಧ್ಯಮ ಮಿತ್ರರೇ, ಸಾರ್ವಜನಿಕ ಬಂಧುಗಳೇ ಹಾಗೂ ಮಾಜಿ ಯೋಧರು ಹಾಗೂ ಸ್ವತಂತ್ರ ಯೋಧರು, ಭಾರತದ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡದವರು ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಅಧಿಕಾರಿ ಮಿತ್ರ ವರ್ಗದವರು, ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ನಾನು ಕೊಡ್ತಾ ಇದ್ದೀನಿ. 1947 ಆಗಸ್ಟ್ 15 ನಮ್ಮ ಭಾರತದ ಇತಿಹಾಸದಲ್ಲಿ ಅವಿಸ್ಮರಣೀಯವಾದಂತಹ ದಿನ, ಸುವರ್ಣಾಕ್ಷರಗಳಲ್ಲಿ ಬಂದಂತಹ ದಿನ. ಇಂದು ಭಾರತ ವಿಶ್ವಮಾನ್ಯ ರಾಷ್ಟ್ರಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿದೆ. ಅದಕ್ಕೆ ಕಾರಣ ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ನಮಗೆ ಸುಲಭವಾಗಿ ಸಿಕ್ಕಂತದ್ದಲ್ಲ. ಈ ಸ್ವಾತಂತ್ರ್ಯದ ಹಿಂದೆ ಹಲವು ಮಹಾನ್ ಗಣ್ಯರ ಪರಿಶ್ರಮ ಇದೆ, ತ್ಯಾಗ ಇದೆ, ಬಲಿದಾನ ಇದೆ. ಅವರ ಜೀವನವನ್ನೇ ಈ ಸ್ವಾತಂತ್ರ್ಯವನ್ನು ಕಂಡುಕೊಳ್ಳುವುದಕ್ಕೆ ಮುಳುಪಾಗಿಟ್ಟಿದೆ. ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಭಗತ್ ಸಿಂಗ್ ಅವರು, ಜವಾಹರ್ಲಾಲ್ ನೆಹರು ಅವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು, ಅಂಬೇಡ್ಕರ್ ಅವರು, ಹೀಗೆ ಹೇಳ್ತಾ ಹೋದ್ರೆ ನಮ್ಮ ಅಪ್ರತಿಮ ಗಣ್ಯರ ಸಾಲೇ ಇದೆ ನಮ್ಮ ಹಿಂದೆ. ಈ ಸ್ವಾತಂತ್ರ್ಯದ ಹಿಂದೆ ಅವರ ಪರಿಶ್ರಮ ಇದೆ. ಇಂದು ನಾವೆಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಬೇಕಾದ್ರೆ ಆ ಮಹನೀಯರನ್ನ ಇವತ್ತು ಸ್ಮರಿಸೋದಷ್ಟೇ ಅಲ್ಲ, ಅವರ ಒಂದು ತ್ಯಾಗ ಬಲಿದಾನವನ್ನ ನಾವು ಇವತ್ತು ನೆನಪಿಸ್ಕೋಬೇಕು. ಅವರ ಮೌಲ್ಯಗಳನ್ನ ನಾವು ಎತ್ತಿ ಹಿಡಿಬೇಕು, ಅವರ ಮೌಲ್ಯಗಳನ್ನ ನಾವು ಗೌರವಿಸಬೇಕು. ಆಗಲೇ ನಮ್ಮ ಸ್ವಾತಂತ್ರ್ಯಕ್ಕೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಸಾರ್ಥಕ ಆಗ್ತದೆ. ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬಲದಿಂದ ಬಿಡುಗಡೆ ಅಲ್ಲ. ಸ್ವಾತಂತ್ರ್ಯ ಅಂತಕ್ಕಂಥದ್ದು ಒಂದು ಜವಾಬ್ದಾರಿ. ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತು ನಮ್ಮ ಸಂವಿಧಾನವನ್ನ ಗೌರವಿಸಬೇಕು, ಕಾನೂನುಗಳನ್ನ ಗೌರವಿಸಬೇಕು, ಪರಿಸರವನ್ನ ಸಂರಕ್ಷಣೆ ಮಾಡಬೇಕು, ಸಾರ್ವಜನಿಕ ಆಸ್ತಿಯನ್ನ ಸಂರಕ್ಷಣೆ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕರು ಕೂಡ ದೇಶದ ಹೇಳಿಕೆಗಳಿಗೆ ಶ್ರಮಿಸಬೇಕು. ಇದು ನಿಜವಾಗ್ಲೂ ನಮಗಿರ್ತಕ್ಕಂಥ ಜವಾಬ್ದಾರಿ. ಭಾರತ ವಿಶ್ವದ ಹಲವು ಕ್ಷೇತ್ರಗಳಲ್ಲಿ ಕ್ರೀಡೆ ಆಗ್ಬೋದು, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ಭಾರತ ಮುನ್ನಡೆಯಲ್ಲಿದೆ. ಇದಕ್ಕೆಲ್ಲ ಈ ಒಂದು ಮುನ್ನಡೆಯಲ್ಲಿ ಹಲವು ಭಾರತೀಯರ ಪರಿಶ್ರಮ ಇದೆ. ಈ ಒಂದು ಪ್ರಗತಿಯನ್ನ ನಾವು ಇನ್ನೂ ಗಗನದೆತ್ತರಕ್ಕೆ ಏರಿಸಬೇಕಾಗಿದೆ. ಈ ಒಂದು ಭಾರತದ ಕೀರ್ತಿಯನ್ನ ಗಗನದೆತ್ತರಕ್ಕೆ ಏರಿಸಬೇಕಾದ್ರೆ ನಿಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳ, ಯುವ ಜನತೆಯ ಶ್ರಮ ಬಹಳಷ್ಟಿದೆ. ನಿಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಭಾರತ ಹಲವು ಧರ್ಮ, ಹಲವು ಜಾತಿಗಳ ನೆಲೆಗಳು. ಇಲ್ಲಿ ಹಲವಾರು ಧರ್ಮ ಇದೆ, ತನ್ನದೇ ಆದಂತ ಆಚಾರ ವಿಚಾರಗಳನ್ನ ಆಚರಣೆ ಮಾಡತಕ್ಕಂತ ಜನರಿದ್ದಾರೆ, ಹಲವಾರು ಸಂಪ್ರದಾಯಗಳಿದೆ. ಆದರೂ ಕೂಡ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರ. ಇವತ್ತು ಭಾರತದ ವಿಶೇಷತೆ ಏನಪ್ಪ ಅಂದ್ರೆ, ಇಷ್ಟೊಂದು ವೈವಿಧ್ಯತೆ ಇದ್ರೂ ಕೂಡ ನಮ್ಮಲ್ಲಿ ಏಕತೆ ಇದೆ, ನಮ್ಮಲ್ಲಿ ಒಗ್ಗಟ್ಟಿದೆ. ಭಾರತೀಯರಲ್ಲಿ ಪರಸ್ಪರ ಸಹಕಾರ, ಸಹಬಾಳ್ವೆ, ಒಗ್ಗಟ್ಟು ಇದು ಇವತ್ತು ನಮ್ಮ ರಾಷ್ಟ್ರವನ್ನ ಬಲಿಷ್ಠವನ್ನಾಗಿ ಮಾಡಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರೀತಿಯ ಯುವಕರೇ, ಸಾರ್ವಜನಿಕರೇ, ನಮ್ಮಲ್ಲಿರ್ತಕ್ಕಂಥ ಭ್ರಾತೃತ್ವ, ಬಂಧುತ್ವ ಭಾವನೆ ಇದ್ರೆ ನಮ್ಮ ಭಾರತವನ್ನ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬಹುದು. ಈ ಸುಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಮಹಿಳೆಯರನ್ನ, ಯುವಕರನ್ನ, ಹಿರಿಯ ನಾಗರಿಕರನ್ನ, ದೇಶಕ್ಕಾಗಿ ದುಡಿತಾ ಇರ್ತಕ್ಕಂಥ ಯೋಧರನ್ನ ಮತ್ತು ನಮಗೆ ಅನ್ನವನ್ನು ನೀಡ್ತಾ ಇರ್ತ ರೈತರನ್ನ ನಾವು ಈ ಸಮಯದಲ್ಲಿ ನೆನಪಿಸ್ತಾ, ಗೌರವಿಸುತ್ತಾ, ಅವರ ಭಾವನೆಗಳನ್ನ